ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓನ್ಲಿ ಫಾರ್ ಲವ್. 10ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶಿಯಾನ್ ವಾಕ್ ಮಾಡ್ತಾ ಬರ್ತಿರ್ಬೇಕಾದ್ರೆ ಶೂಯಿ ಹೇಳ್ತಾಳೆ, ಈ ಜಾಗ ತುಂಬಾನೇ ಕಂಫರ್ಟಬಲ್ ಆಗಿದೆ, ರಿಟೈರ್ಮೆಂಟ್ ಆದ್ಮೇಲೆ ಸೆಟಲ್ ಆಗೋದಕ್ಕೆ ಇದೊಂದು ಒಳ್ಳೆ ಜಾಗ. ಆಗ ಶಿಯಾನ್ ಹೇಳ್ತಾನೆ, ನಿನ್ ಕೆರಿಯರ್ನ ಈಗ ತಾನೇ ಶುರು ಮಾಡಿದ್ಯಾ, ಆದ್ರೆ ರಿಟೈರ್ಡ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಆಗ ಶೂಯಿ ಹೇಳ್ತಾಳೆ, ಅದೇನೋ ಗೊತ್ತಿಲ್ಲ, ನಿನ್ ಜೊತೆ ವಾಕ್ ಮಾಡ್ತಿದ್ರೆ ಸಡನ್ ಆಗಿ ನನ್ನ ಫ್ಯೂಚರ್ ಬಗ್ಗೆ ನೆನಪಾಯ್ತು. ಆಗ ಶಿಯಾನ್ ಸಡನ್ ಆಗಿ ನಿಂತ್ಕೊಂಡು ನಿನ್ ಫ್ಯೂಚರ್ ಬಗ್ಗೆ ಏನ್ ಪ್ಲಾನ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ಶೂಯಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಿಗೆ ತುಂಬಾನೇ ಚಳಿ ಆಗ್ತಿರುತ್ತೆ. ಶಿಯಾನ್ ಅವನ ಕೋಟ್ ನ ಬಿಚ್ಚಿ ಶೂಯಿಗೆ ವಧಿಸ್ತಾನೆ. ಅವಳಿಗೆ ತುಂಬಾನೇ ಕ್ಲೋಸ್ ಆಗಿ ಅವಳಿಗಿನ್ನೇನು ಕಿಸ್ ಮಾಡ್ಬೇಕು ಅಂತ ಹೋಗ್ತಾನೆ. ಅಷ್ಟರಲ್ಲಿ ಜಿಯು ಇಂದ ಕಾಲ್ ಬರುತ್ತೆ. ಕಾಲ್ ನ ರಿಸೀವ್ ಮಾಡಿ, ನಿನ್ಗೆ ಟೈಮ್ ಸೆನ್ಸ್ ಇಲ್ವಾ, ಯಾವಾಗಂದ್ರೆ ಅವಾಗ ಕಾಲ್ ಮಾಡ್ತೀಯಲ್ಲ ಅಂತ ಹೇಳಿ ಕೋಪದಿಂದ ಕಾಲ್ ಕಟ್ ಮಾಡ್ತಾನೆ. ಮತ್ತೊಂದ್ ಕಡೆ ಜಿಯು, ಅಂಕಲ್ ಯಾಕೆ ನಾನ್ ಕಾಲ್ ಮಾಡಿದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರು, ಅಂಕಲ್ ಬಿಹೇವಿಯರ್ ನ ನೋಡ್ತಾ ಇದ್ರೆ ಯಾವ್ದೋ ಹುಡುಗಿ ಜೊತೆ ಇದಾರೆ ಅಂತ ಯೋಚನೆ ಮಾಡ್ತಾ ಯುಗೆ ಮೆಸೇಜ್ ಮಾಡ್ತಾನೆ. ನಾನ್ ಕಳ್ಸಿದ ಸರ್ಪ್ರೈಸ್ ನಿಮಗ್ ಸಿಕ್ತಾ? ಆಗ ಯು ಹೇಳ್ತಾನೆ, ಸಿಕ್ತು, ಆದ್ರೆ ಈ ಆಲ್ಬಮ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ, ಮತ್ತೆ ನನ್ ಲೆಕ್ಚರ್ ನ ಕೇಳೋದಿಕ್ ಬಂದಾಗ ಇದನ್ನ ವಾಪಸ್ ತಗೊಂಡೋಗು. ಆಗ ಜಿಯು ಹೇಳ್ತಾಳೆ, ಯಾರಿಗಾದ್ರೂ ಗಿಫ್ಟ್ ಕೊಟ್ಟು ಆ ಸರ್ಪ್ರೈಸ್ ನ ವಾಪಸ್ ತಗೊಳೋದಿಕ್ಕೆ ಹೇಗಾಗುತ್ತೆ, ನೀವು ವಾಪಸ್ ಬಂದ್ಮೇಲೆ ಇಲ್ಲಿ ತುಂಬಾನೇ ರೆಸ್ಟೋರೆಂಟ್ಸ್ ಇದೆ, ಅದನ್ನ ನೀವು ಟ್ರೈ ಮಾಡಿಲ್ಲ, ನನ್ ಜೊತೆ ಡಿನ್ನರ್ ಬರ್ತೀರಾ ಅಂತ ಕೇಳ್ತಾಳೆ. ಆಗ ಯು ನನ್ನ ಹತ್ರ ಸಮಯ ಇಲ್ಲ ಅಂತ ಹೇಳ್ತಾನೆ. ಆಗ ಜಿಯು ಹೇಳ್ತಾಳೆ, ನಿಮ್ ಕೆಲಸ ಮುಗಿಯೋವರೆಗೂ ನಾನು ವೇಟ್ ಮಾಡ್ತೀನಿ, ನಿಮ್ ಯೂನಿವರ್ಸಿಟಿ ಪಕ್ಕ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ನಾವು ಹೋಗಬಹುದು. ಆದ್ರೆ ಯು ಅದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಮತ್ತೊಂದ್ ಕಡೆ ಶಿಯಾನ್ ವಾಪಸ್ ಬರ್ತಾರೆ. ಶಿಯಾನ್ ಕೋಟನ್ನ ತೆಗೆದುಕೊಡೋದಿಕ್ಕೆ ಅಂತ ಹೋಗ್ತಾಳೆ. ಶಿಯಾನ್ ಕೋಟನ್ನ ಇಟ್ಕೊಂಡು ಕೇಳ್ತಾನೆ, ನಾನ್ ಕೇಳಿದ ಒಂದು ಪ್ರಶ್ನೆಗೆ ಇನ್ನು ಕೂಡ ನೀನು ಉತ್ತರ ಕೊಟ್ಟಿಲ್ಲ. ಆಗ ನಾನು ಇದ್ರ ಬಗ್ಗೆ ಇನ್ನು ಕೂಡ ಯೋಚನೆ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಶಿಯಾನ್, ನೀನು ನಿಧಾನವಾಗಿ ಯೋಚನೆ ಮಾಡಿ ಹೇಳು. ಆಗ ಶೂಯಿ ಹೇಳ್ತಾಳೆ, ನಾಳೆ ಇಂಟರ್ವ್ಯೂಗೆ ಔಟ್ಲೈನ್ ನ ಪ್ರಿಪೇರ್ ಮಾಡ್ಬೇಕು, ಗುಡ್ ನೈಟ್ ಅಂತ ಹೇಳಿ ಬೇಗನೆ ರೂಮ್ ಒಳಗಡೆ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಯು ಕೆಲಸ ಮಾಡ್ತಿರ್ತಾರೆ. ಅಲ್ಲಿಗೆ ಡೆಲಿವರಿ ಬಾಯ್ ಬಂದು ಹೇಳ್ತಾರೆ, ಹ್ಯಾಂಡ್ಸಮ್ ಅಂಡ್ ಹೆಂಗ್ ಪ್ರೊಫೆಸರ್ ಯು ಆರ್ಡರ್ ಬಂದಿದೆ. ಅದನ್ನ ಕೇಳಿದ ತಕ್ಷಣ ಕೊಲಿಗೆಲ್ಲ ಯುನ ನೋಡೋದಕ್ಕೆ ಶುರು ಮಾಡ್ತಾರೆ. ಯುಗೆ ಇಂಬ್ಯಾಲೆನ್ಸ್ಮೆಂಟ್ ಫೀಲ್ ಆಗ್ತಿರುತ್ತೆ. ಯು ಜಿಯುಗೆ ಥ್ಯಾಂಕ್ಸ್ ಅಂತ ಮೆಸೇಜ್ ಮಾಡ್ತಾನೆ. ಜಿಯು, ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ನಿಮಗ್ ಬಂದಿರೋ ಊಟದ ಫೋಟೋನ ಕ್ಲಿಕ್ ಮಾಡಿ ನನಗೆ ಸೆಂಡ್ ಮಾಡಿ. ಯು ಫೋಟೋನ ಕ್ಲಿಕ್ ಮಾಡಿ ಸೆಂಡ್ ಮಾಡ್ತಾನೆ. ಅದೇ ಸಮಯಕ್ಕೆ ಅವ್ರ ಕೊಲಿಗ್ ಬಂದು ಕೇಳ್ತಾರೆ, ಇದನ್ನ ನಿಮ್ ಗರ್ಲ್ ಫ್ರೆಂಡ್ ಕಳ್ಸಿದಾರ? ಆಗ ಯು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ಕೊಲಿಗ್ ನಗ್ತಾ ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಜಿಯು ಅವ್ನು ಕಳ್ಸಿದ್ದ ಫೋಟೋಸ್ ನ ನೋಡ್ತಾ ಯುಗೆ ಊಟದಲ್ಲಿ ಏನಿಷ್ಟ ಅಂತ ಯೋಚನೆ ಮಾಡ್ತಾ ಯುಗೆ ಮೆಸೇಜ್ ಮಾಡಿ ಕೇಳ್ತಾಳೆ. ಆಗ ಯು ಹೇಳ್ತಾನೆ, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ, ನಾವು ಯಾರ ಜೊತೆ ಬೇಕಾದ್ರೂ ಊಟ ಮಾಡಬಹುದು. ಆಗ ಜಿಯುಗೆ ಬೇಜಾರಾಗುತ್ತೆ, ಮತ್ತೆ ರಿಜೆಕ್ಟ್ ಆಯ್ತು ಅಂತ. ಮತ್ತೊಂದ್ ಕಡೆ ಶೂಯಿ ಕೆಲಸ ಮಾಡ್ತಾ ಕೂತಿರ್ಬೇಕಾದ್ರೆ ಶಿಯಾನ್ ಅವಳಿಗೆ ಡ್ರಾಫ್ಟ್ ಸೆಂಡ್ ಮಾಡಿರ್ತಾನೆ. ನಾನ್ ಇದನ್ನ ಯಾಕೆ ಕಳ್ಸಿದೀನಿ ಅಂದ್ರೆ ಔಟ್ಲೈನ್ ಪ್ರಿಪೇರ್ ಮಾಡೋದ್ರಲ್ಲಿ ನಿನ್ ಸಮಯ ಸ್ವಲ್ಪನಾದ್ರೂ ಉಳಿಲಿ ಅಂತ. ಅದನ್ನ ನೋಡಿ ಶೂಯಿಗೆ ತುಂಬಾನೇ ಖುಷಿ ಆಗುತ್ತೆ. ಮಾರ್ನಿಂಗ್ ಬೇಗನೆ ರೆಡಿಯಾಗಿ ಅವಳ ರೂಮ್ ಇಂದ ಆಚೆ ಬರ್ತಾಳೆ. ಅಷ್ಟಲಾಗ್ಲೇ ಶಿಯಾನ್ ಅವಳಿಗಾಗಿ ಕಾಯ್ತಾ ನಿಂತಿರ್ತಾನೆ. ಅವರಿಬ್ರು ಕೂಡ ಪಾರ್ಕಿಂಗ್ ಹಾಲ್ಗೆ ಬರ್ತಾರೆ. ಅಲ್ಲಿ ಮಾಸ್ಟರ್ ಶೂಯಿಗಾಗಿ ಕಾಫಿ ಇಟ್ಕೊಂಡು ನಿಂತಿರ್ತಾರೆ. ಅವ್ರು ಹೇಳ್ತಾರೆ, ಶಿಯಾನ್ ನಿಮಗಾಗಿ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿದ್ದಾರೆ. ಆಗ ಶಿಯಾನ್ ಅವ್ರ ಡ್ರೈವರ್ ನ ಕೋಪದಿಂದ ನೋಡ್ತಾರೆ, ಯಾಕಂದ್ರೆ ಅವ್ರ ಹೆಸರನ್ನ ಮೆನ್ಷನ್ ಮಾಡಿರೋದು ಅವನಿಗೆ ಇಷ್ಟ ಆಗಿರಲ್ಲ. ಶೂಯಿ ಅವಳ ಇಂಟರ್ವ್ಯೂ ಮಾಡ್ಬೇಕಾಗಿರೋ ಜಾಗಕ್ಕೆ ಬರ್ತಾಳೆ. ಕಾಫಿ ಕೊಟ್ಟಿದ್ದಕ್ಕೆ ಶಿಯಾನ್ಗೆ ಥ್ಯಾಂಕ್ಸ್ ಹೇಳಿ ಅವಳು ಒಳಗಡೆ ಹೋಗ್ತಾಳೆ. ಮಾಸ್ಟರ್ ಫ್ಯಾಂಗ್ ಶಿಯಾನ್ ನ ಕೇಳ್ತಾರೆ, ನಾವೀಗ ಎಲ್ಲಿಗೆ ಹೋಗ್ಬೇಕು? ಶಿಯಾನ್ ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಈ ಸೀನು ಇಲ್ಲಿಗೆ ಕಟ್ ಆಗುತ್ತೆ. ಮತ್ತೊಂದ್ ಕಡೆ ಅಸಿಸ್ಟೆಂಟ್ ಜಿಯಾಂಗ್ ಸೋಂಗ್ಗೆ ಹೇಳ್ತಾರೆ, ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಟ್ ಇಂದ ಇಂಟರ್ವ್ಯೂ ಮಾಡೋದಿಕ್ಕೆ ಜರ್ನಲಿಸ್ಟ್ ಬಂದಿದ್ದಾರೆ. ಆಗ ಜಿಯಾಂಗ್ ಶೂನ್ ಸ್ವಲ್ಪ ವೇಟ್ ಮಾಡೋದಿಕ್ಕೆ ಹೇಳು ಅಂತ ಹೇಳ್ತಾರೆ. ಆಗ ಶೂಯಿ ಅದನ್ನ ಕೇಳಿಸ್ಕೊಂಡು ಸಡನ್ ಆಗಿ ಒಳಗಡೆ ಬರ್ತಾಳೆ. ಶೂಯಿನ ನೋಡಿ ಶುನ್ ಶಾಕ್ ಆಗ್ತಾರೆ. ಅವಳನ್ನ ಕೇಳ್ತಾರೆ, ನೀವು ನೆನ್ನೆ ಬಂದಿದ್ರಲ್ವಾ? ಆಗ ಶೂಯಿ ಹೇಳ್ತಾಳೆ, ನಾನು ಶಿಯಾನ್ ಇಬ್ರು ಕೂಡ ಒಳ್ಳೆ ಫ್ರೆಂಡ್ಸ್. ಆಗ ಜಿಯಾಂಗ್ ಶುನ್ ಹೇಳ್ತಾರೆ, ನಿಮ್ ಸೋಷಿಯಲ್ ಸರ್ಕಲ್ ತುಂಬಾ ಚೆನ್ನಾಗಿದೆ, ನೀವು ಶಿಯಾನ್ ಇಬ್ರು ಕೂಡ ಒಳ್ಳೆ ಫ್ರೆಂಡು ಆಗಿದ್ಮೇಲೆ ನಾವು ಕೋಆಪರೇಷನ್ ಮಾಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಆಗ ಶೂಯಿ ಹೇಳ್ತಾರೆ, ನನಗೆ ಗೊತ್ತು, ನೀವು ಇದನ್ನ ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡಬಹುದು ಅಂತ ಹೇಳಿ ಇಂಟರ್ವ್ಯೂನ ಶುರು ಮಾಡ್ತಾಳೆ. ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಬಗ್ಗೆ ಕೂಡ ಕೇಳ್ತಾಳೆ. ಆಗ ಜಿಯಾಂಗ್ ಶೂನ್ ಹೇಳ್ತಾರೆ, ನನಗೆ ಅರ್ಥ ಆಗ್ತಿಲ್ಲ, ಈ ಮ್ಯಾಗಝಿನ್ ನ ಓದೋರು ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನ ತಿಳ್ಕೋಬೇಕು ಅಂತ ಅನ್ಕೊಂಡಿದಾರ? ಆಗ ಶೂಯಿ, ನೀವ್ ಹೇಳಿದ್ದು ನನಗೆ ಅರ್ಥ ಆಯ್ತು ಅಂತ ಹೇಳ್ತಾಳೆ. ಆಗ ಜಿಯಾಂಗ್ ಶೂನ್ ಹೇಳ್ತಾರೆ, ನೀನ್ ಇಲ್ಲಿಗೆ ಮೊದಲನೇ ಸಾರಿ ಬಂದಿದ್ಯಾ, ನೀನ್ ಇಲ್ಲಿಯ ಸ್ಪೆಷಲ್ ಟೀನ ಕುಡಿಬೇಕು
ಕುಡಿಬೇಕು ಅಂತ ಹೇಳಿ ಟೀನ ತಂದ್ಕೊಡ್ತಾರೆ. ಆಗ ಶೂಯಿ ಹೇಳ್ತಾಳೆ, ನನಗೆ ಇಲ್ಲಿನ ಟೀ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದರಿಂದ ನಾನು ಟೀನ ಕುಡಿಯೋದಿಲ್ಲ ಅಂತ ಹೇಳಿ ಜಿಯಾಂಗ್ ಜುನ್ ಹತ್ರ ಕೊನೆಯದಾಗಿ ಒಂದು ಪ್ರಶ್ನೆನ ಕೇಳ್ತಾಳೆ. ಇನ್ವೆಸ್ಟ್ಮೆಂಟ್ ಸಿಕ್ಕಿದ ಮೇಲೆ ಪ್ರೊಡಕ್ಷನ್ ನ ದೊಡ್ಡ ಮಾಡೋದಕ್ಕೆ ರಿಸರ್ಚ್ ಗಾಗಿ ಅಮೌಂಟ್ ನ ಖರ್ಚು ಮಾಡ್ತೀರಾ? ಅವಳ ಮಾತ್ ಕೇಳಿ ಜಿಯಾಂಗ್ ಜುನ್ ಸ್ಮೈಲ್ ಮಾಡ್ತಾ ಹೇಳ್ತಾನೆ, ನನಗೆ ಗೊತ್ತು, ಈ ಆರ್ಟಿಕಲ್ ನಲ್ಲಿ ಜಿಯಾಂಗ್ ಲಿನ್ ಕಂಪ್ನಿ ಬಗ್ಗೆ ಚೆನ್ನಾಗಿ ಬರೀರಿ, ಈ ಕಂಪ್ನಿನ ಇಷ್ಟು ದೊಡ್ಡದಾಗಿ ಬೆಳೆಸೋದಕ್ಕೆ ತುಂಬಾ ಕಷ್ಟ. ಆಗ ಶೂಯಿ ಹೇಳ್ತಾಳೆ, ನಿಮ್ಗೆ ಯಾಕೆ ಇಷ್ಟು ಭಯ? ಒಂದು ಆರ್ಟಿಕಲ್ ಇಂದ ಬರೋ ಶಬ್ದದಿಂದ ನಿಮ್ ಕಂಪ್ನಿ ಫ್ಯೂಚರ್ ಡಿಸೈಡ್ ಆಗುತ್ತೆ ಅನ್ನೋದಾದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಆಗ ಜಿಯಾಂಗ್ ಸಿಂಗ್ ಹೇಳ್ತಾರೆ, ಜಾಂಗ್ಲಿಂಗ್ ಕಂಪ್ನಿಯಿಂದ ಆಗೋ ಉಪಯೋಗನ ಬರೀರಿ. ಆಗ ಶೂಯಿ ಹೇಳ್ತಾರೆ, ಜಂಗ್ಲಿನ್ ಕಂಪ್ನಿ ಪ್ರೋಗ್ರೆಸ್ ನ ಕೂಡ ಬರಿತೀನಿ, ಆ ಕಂಪ್ನಿ ಇಂದ ಆಗೋ ಪ್ರಾಬ್ಲಮ್ಸ್ ನ ಕೂಡ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ಕಂಪ್ನಿಯಿಂದ ಆಚೆ ನಿಂತ್ಕೊಂಡು ಶೂಯಿಗಾಗಿ ಕಾಯ್ತಾ ಇರ್ತಾನೆ. ಶೂಯಿ ಕಂಪ್ನಿಯಿಂದ ಹೊರಗಡೆ ಬರ್ತಿದ್ದಾಗೆ ಜಿಯಾಂಗ್ ಶುನ್ ಅಸಿಸ್ಟೆಂಟ್ ಅವಳಿಗಾಗಿ ಗಿಫ್ಟ್ ತಗೊಂಡ್ ಬಂದಿರ್ತಾಳೆ. ಶೂಯಿ ಅದನ್ನ ಬೇಡ ಅಂತ ವಾಪಸ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಳಿಗೆ ಶಿಯಾನ್ ಬರ್ತಾನೆ. ಶೂಯಿನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿರ್ತಾನೆ. ಶೂಯಿ ಹೇಳ್ತಾಳೆ, ನಾನಿವತ್ತು ನಿಮ್ಮನ್ನ ಡಿನ್ನರ್ ಕರ್ಕೊಂಡು ಹೋಗ್ತೀನಿ. ಇಬ್ರು ಕೂಡ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಶೂಯಿಗೆ ಅವ್ರ ಅಮ್ಮನಿಂದ ಫೋನ್ ಬರುತ್ತೆ. ಅವ್ರ ಅಮ್ಮ ಹೇಳ್ತಾರೆ, ನಿನ್ಗೆ ಯಾವಾಗ ಸಮಯ ಸಿಗುತ್ತೋ ಆಗ ಯು ಜೊತೆ ಡಿನ್ನರ್ಗೆ ಹೋಗು ಅಂತ ಹೇಳ್ತಾರೆ. ಅದನ್ನ ಕೇಳಿದ ತಕ್ಷಣ ಶೂಯಿ ಕಾಲನ್ನ ಕಟ್ ಮಾಡ್ತಾಳೆ. ಮತ್ತೊಂದ್ ಕಡೆ ಜಿಯು ಯು ಕ್ಲಾಸ್ ನ ಕೇಳೋದಿಕ್ಕೆ ಅಂತ ಬಂದಿರ್ತಾಳೆ. ಕ್ಲಾಸ್ ಮುಗಿದ ಮೇಲೆ ಯುನ ಕೇಳ್ತಾಳೆ, ನೀವು ನನ್ ಜೊತೆ ಲಂಚ್ಗೆ ಬನ್ನಿ. ಆಗ ಯು ಹೇಳ್ತಾನೆ, ನೀನು ನನ್ ಜೊತೆ ಆಫೀಸ್ಗೆ ಬಾ. ಅವ್ರ ಅಮ್ಮ ಆಡಿದ ಸಾಂಗ್ಸ್ ಆಲ್ಬಂನೆಲ್ಲ ವಾಪಸ್ ಮಾಡ್ತಿರ್ತಾನೆ. ಇದೆಲ್ಲ ತುಂಬಾ ಕಾಸ್ಟ್ಲಿ. ಆಗ ಜಿಯು ಹೇಳ್ತಾಳೆ, ನಾನ್ ನಿಮ್ಮನ್ನ ಕಾನ್ಸೆಪ್ಟ್ ನಲ್ಲಿ ನೋಡಿದ್ದೆ, ನನ್ಗನ್ನಿಸ್ತು ಅವ್ರು ನಿಮ್ಮ ಫೇವ್ರೆಟ್ ಸಿಂಗರ್ ಅಂತ, ಅದಕ್ಕೆ ಅವ್ರ ಆಲ್ಬಮ್ ನ ಬುಕ್ ಮಾಡಿದ್ದೆ. ಮಾತನ್ನ ನಂಬಿ ಇದು ಕಾಸ್ಟ್ಲಿ ಅಲ್ಲ. ಆಗ ಯು ಹೇಳ್ತಾನೆ, ಮ್ಯೂಸಿಕ್ ನ ಮನ್ಸಿಂದ ಕೇಳ್ಬೇಕು, ನೀನ್ ನನ್ನನ್ನ ಖುಷಿಯಾಗಿಡ್ಬೇಕು ಅಂತ ಇದನ್ನ ಕಳ್ಸಿದ್ರೆ ಇದನ್ನ ವಾಪಸ್ ತಗೊಂಡೋಗು. ಆಗ ಜಿಯು ಹೇಳ್ತಾಳೆ, ಇದನ್ನ ಈಗ ನಮ್ಮ ಮನೆಗ್ ತಗೊಂಡೋಗಿ ಹುಷಾರಾಗಿ ಇಟ್ಕೋತೀನಿ, ಫ್ಯೂಚರ್ ಅಲ್ಲಿ ನಿಮ್ಗೆ ರಿಯಲೈಸ್ ಆಗ್ಬೋದು ಇದು ತುಂಬಾ ಕಾಸ್ಟ್ಲಿ ಅಲ್ಲ ಅಂತ. ನಾನ್ ಇದನ್ನ ನನ್ನ ಮನ್ಸಿಂದ ಖುಷಿಯಾಗಿ ನಿಮ್ಗೆ ಕೊಟ್ಟಿದ್ದು. ಆಗ ಯು ಹೇಳ್ತಾನೆ, ನಿನ್ ಫೀಲಿಂಗ್ಸ್ ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ, ಆದ್ರೆ ನಮ್ಮಿಬ್ರಿಗೂ ಸೂಟಬಲ್ ಅಲ್ಲ, ನಮ್ಗೆ ಒಬ್ರು ಬಗ್ಗೆ ಒಬ್ರಿಗೆ ಏನು ಕೂಡ ಗೊತ್ತಿಲ್ಲ. ಆಗ ಜಿಯು ಹೇಳ್ತಾಳೆ, ನೀವು ನನ್ನನ್ನ ಇಷ್ಟ ಪಡಲ್ವಾ? ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಮಯ ತಗೊಳ್ಳಿ. ನನ್ಗನ್ಸುತ್ತೆ ರಿಲೇಶನ್ಶಿಪ್ ನಲ್ಲಿ ರಿಸಲ್ಟ್ ನ ನೋಡ್ಕೊಂಡು ಶುರು ಮಾಡೋದಿಕ್ಕೆ ಆಗೋದಿಲ್ಲ, ನಿಮ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾಳೆ. ಅದೇ ಸಮಯಕ್ಕೆ ಯುಗೆ ಕಾಲ್ ಬರುತ್ತೆ. ಫೋನಲ್ಲಿ ಮಾತಾಡೋದಿಕ್ಕೆ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಜಿಯು ಹೇಳಿದ ಮಾತ್ ಬಗ್ಗೆನೆ ಯೋಚನೆ ಮಾಡ್ತಿರ್ತಾನೆ. ಶಿಯಾನ್ ಬಿಸ್ನೆಸ್ ಟ್ರಿಪ್ ಇಂದ ವಾಪಸ್ ಬಂದು ಗುಹಾನ್ ಯು ಜೊತೆ ಮೀಟಿಂಗ್ ಮಾಡ್ತಿರ್ತಾನೆ. ಯು ಕೇಳ್ತಾನೆ, ರಿಪೋರ್ಟ್ ಮಾಡೋದಕ್ಕೆ ಪೇಪರ್ಸ್ ರೆಡಿ ಇದೆಯಾ? ಆದ್ರೆ ಶಿಯಾನ್ ಶುಗಿ ಇಬ್ರು ಕೂಡ ವೀಲ್ ಚಾಟ್ ಅಲ್ಲಿ ಪೋಸ್ಟ್ ಮಾಡಿರೋ ಫೋಟೋಸ್ ನ ನೋಡ್ತಿರ್ತಾರೆ. ಇದಾದ್ಮೇಲೆ ಶೂಯಿ ಅವಳ ಆರ್ಟಿಕಲ್ ನ ಸಬ್ಮಿಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಆಗ ಮಿಸ್ ಹೇಳ್ತಾರೆ, ನೀನ್ ಆರ್ಟಿಕಲ್ ನ ತುಂಬಾ ಚೆನ್ನಾಗಿ ಬರ್ದಿದ್ಯಾ, ಚೀಫ್ ಎಡಿಟರ್ ಇದ್ರ ಬಗ್ಗೆ 1 ಗಂಟೆ ನನ್ನ ಹತ್ರ ಡಿಸ್ಕಸ್ ಮಾಡಿದ್ದಾರೆ, ಇದು ಪಬ್ಲಿಷ್ ಆದ್ರೆ ಎಷ್ಟೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿನಗೆ ಗೊತ್ತಿದ್ಯಾ? ಆಗ ಶೂಯಿ ಹೇಳ್ತಾಳೆ, ಇದ್ರಲ್ಲಿ ನಾನು ಸತ್ಯನೇ ಬರ್ದಿದ್ದೀನಿ, ಇದು ಪಬ್ಲಿಷ್ ಆಗ್ಲೇಬೇಕು. ಆಗ ಮಿಸ್ ಹೇಳ್ತಾರೆ, ನೀನ್ ಡಿಸೈಡ್ ಮಾಡಿದ್ಯಾ ಅಂದ್ಮೇಲೆ ಹೋಗಿ ಪಬ್ಲಿಷ್ ಮಾಡು. ಆಗ ಶೂಯಿ ಖುಷಿಯಾಗಿ ಆಫೀಸಿಂದ ಹೊರಗಡೆ ಬರ್ತಾಳೆ. ಶೂಯಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮಿಸ್ಟರ್ ಚೂಸ್ ನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ರಿಸೆಪ್ಷನಿಸ್ಟ್ ಫೋನ್ ಮಾಡಿ ಚಿನ್ಲಿಗೆ ಎಲ್ಲಾ ವಿಷಯನೂ ಹೇಳ್ತಾಳೆ. ರಿಪೋರ್ಟರ್ ಹೆಸರು ಶೂಯಿ ಅಂತ ಹೇಳ್ತಾಳೆ. ಶೂಯಿ ಹೆಸರನ್ನ ಕೇಳ್ತಿದ್ದಾಗೆ ಮಿಸ್ಟರ್ ಚಿನ್ ಮೀಟಿಂಗ್ ಅಲ್ಲಿ ಇದ್ದಾರೆ, ರಿಸೆಪ್ಷನ್ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡೋದಿಕ್ಕೆ ಹೇಳು ಅಂತ ಹೇಳ್ತಾಳೆ. ಶೂಯಿ ಅಲ್ಲೇ ಕೂತ್ಕೊಂಡು ಕಾಯ್ತಿರ್ತಾಳೆ. ಆಗ್ಲೇ ತುಂಬಾ ಸಮಯ ಆಗಿರುತ್ತೆ. ಅಲ್ಲಿಗೆ ಶಿಯಾನ್ ಅಸಿಸ್ಟೆಂಟ್ ಬರ್ತಾನೆ. ಶೂಯಿನ ನೋಡಿ ಅವಳ ಹತ್ರ ಬಂದು ಕೇಳ್ತಾಳೆ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಆಗ ಶೂಯಿ ಹೇಳ್ತಾಳೆ, ನಾನ್ ಮಿಸ್ಟರ್ ಚಿನ್ನ ಮೀಟ್ ಮಾಡೋದಿಕ್ ಬಂದಿದ್ದೆ, ಆದ್ರೆ ಅವರು ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಿಯಾನ್ ಅಸಿಸ್ಟೆಂಟ್ ಅಲ್ಲಿಂದ ಹೊರಟೋಗ್ತಾನೆ. ಶಿಯಾನ್ ಹತ್ರ ಬಂದು ಎಲ್ಲಾ ವಿಷಯನೂ ಹೇಳ್ತಾನೆ. ಆಗ ಶಿಯಾನ್ ಕೇಳ್ತಾನೆ, ಎಷ್ಟೊತ್ತಿಂದ ಶೂಯಿ ಕಾಯ್ತಿದ್ದಾಳೆ? ಆಗ ಅಸಿಸ್ಟೆಂಟ್ ಹೇಳ್ತಾನೆ, ತುಂಬಾ ಸಮಯದಿಂದ ಕಾಯ್ತಾ ಇದ್ರೆ, ಆದ್ರೆ ಇವತ್ತು ಮಿಸ್ಟರ್ ಚಿನ್ಗೆ ಯಾವುದೇ ಮೀಟಿಂಗ್ ಕೂಡ ಇಲ್ಲ ಅಂತ ಗೊತ್ತಾಯ್ತು. ಆಗ ಶಿಯಾನ್, ಸರಿ ನೀನ್ ಹೋಗು ಅಂತ ಹೇಳಿ ಫೋನ್ ಮಾಡೋದಿಕ್ಕೆ ಹೋಗ್ತಾರೆ. ಇದಾದ್ಮೇಲೆ ಮಿಸ್ಟರ್ ಚಿನ್ ಶೂಯಿನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಇಷ್ಟೊತ್ತು ನಿಮ್ಮನ್ನ ಕಾಯಿಸಿದ್ದಕ್ಕೆ ಸಾರಿ ಅಂತ ಕೇಳ್ತಾರೆ. ಶೂಯಿನ ಅವ್ರ ಚೇಂಬರ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಮಿಸ್ಟರ್ ಚಿನ್ಗೆ ಶಿಯಾನೆ ಕಾಲ್ ಮಾಡಿ ಹೇಳಿರ್ತಾನೆ. ಶೂಯಿ ಮಿಸ್ಟರ್ ಚಿನ್ ಇಬ್ರು ಕೂಡ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಚಂದ್ಲಿ ಕೆಲಸ ಮಾಡೋದನ್ನ ನೋಡ್ತಾಳೆ. ಶಿಯಾನ್ ಇವಳನ್ನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಚಂದ್ಲಿ ಶೂಯಿನ ನೋಡಿ, ಮಿಸ್ಟರ್ ಚಂದ್
ಖುದ್ದಾಗಿ ಶೂಯಿನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೋಡಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಶೂಯಿ ಬಂದಿದ್ದ ಕೆಲಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಿಸ್ಟರ್ ಚಿನ್ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ನೀವ್ ಇಲ್ಲಿಗೆ ಬಂದ್ರೆ ನೀವೇ ಖುದ್ದಾಗಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ಆಗ ಶೂಯಿ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಶೂಯಿ ಹೋಗ್ತಿದ್ದಾಗೆ ಚಿನ್ಲಿನ ಕ್ಯಾಬಿನ್ಗೆ ಬರೋದಕ್ಕೆ ಹೇಳ್ತಾರೆ, ನನಗೆ ಈ ಜರ್ನಲಿಸ್ಟ್ ಜೊತೆ 3 ಗಂಟೆಗೆ ಮೀಟಿಂಗ್ ಇತ್ತು, ಆದ್ರೆ ನೀನು ನನಗೆ ಅದಕ್ಕಿಂತ ಮೊದಲು ಬೇರೆ ಮೀಟಿಂಗ್ ನ ಯಾಕೆ ಅರೇಂಜ್ ಮಾಡಿದ್ದೆ? ಅವರು ತುಂಬಾ ಸಮಯದಿಂದ ನನಗಾಗಿ ಕಾಯ್ತಾ ಇದ್ರೆ, ಆದ್ರೂ ಕೂಡ ನನಗೆ ಯಾಕೆ ಹೇಳಲಿಲ್ಲ? ಆಗ ಚಂದ್ಲಿ, ಇದಕ್ಕಿಂತ ಬೇರೆ ಮೀಟಿಂಗು ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತು. ಅದನ್ನ ಕೇಳಿ ಮಿಸ್ಟರ್ ಚಿನ್ ಅವಳ ಮೇಲೆ ಕೂಗಾಡ್ತಾರೆ. ಯಾವ ಮೀಟಿಂಗು ಇಂಪಾರ್ಟೆಂಟ್, ಯಾವ ಮೀಟಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂತ ನೀನು ಡಿಸೈಡ್ ಮಾಡ್ತೀಯಾ ಅಂತ ಬೈತಾರೆ. ಚಿನ್ಲಿ ಆಫೀಸ್ ಇಂದ ಹೊರಗಡೆ ಬಂದ ಮೇಲೆ ಶೂಯಿ ಮೇಲೆ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ಶೂಯಿ ಆಫೀಸ್ ಇಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಲಿಫ್ಟ್ ಅಲ್ಲಿ ಶಿಯಾನ್ ಸಿಗ್ತಾನೆ. ಶೂಯಿ ಲಿಫ್ಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಇಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಲಿಫ್ಟ್ ನಿಲ್ತಿದ್ದಾಗೆ ಶಿಯಾನ್ ಶೂಯಿ ಕೈನ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ ಆಫೀಸ್ ಸ್ಟಾಫ್ ಎಲ್ಲ ಶಿಯಾನ್ ಶೂಯಿನೇ ನೋಡ್ತಾ ಇರ್ತಾರೆ. ಇಬ್ರು ಕೂಡ ಆಫೀಸ್ ಒಳಗಡೆ ಬಂದ ಮೇಲೆ ಕೆಲಸ ಮಾಡೋದಕ್ಕೆ ಕೂತ್ಕೋತಾರೆ. ಜೊತೆಗೆ ಶೂಯಿಗಾಗಿ ಲೆಮನ್ ಜ್ಯೂಸ್ ಕೂಡ ಬಂದಿರುತ್ತೆ. ಶಿಯಾನ್ ಅವಳಿಗಾಗಿ ಆರ್ಡರ್ ಮಾಡಿರ್ತಾರೆ. ಇಬ್ರು ಕೂಡ ಹೀಗೆ ಜೊತೆಲಿ ಸ್ವಲ್ಪ ಹೊತ್ತು ಕೆಲಸ ಮಾಡ್ತಾರೆ. ಶೂಯಿ ಹೊರಗಡೆ ಬಂದು ಅಸಿಸ್ಟೆಂಟ್ ಹತ್ರ ಕೇಳ್ತಾರೆ, ಶಿಯಾನ್ಗಾಗಿ ನಾನು ಲೆಮನ್ ವಾಟರ್ ನ ಪ್ರಿಪೇರ್ ಮಾಡಬೇಕು. ಆಗ ಅಸಿಸ್ಟೆಂಟ್ ಹೇಳ್ತಾರೆ, ಆ ಡ್ರಿಂಕ್ ನ ಆಫೀಸ್ ಅಲ್ಲಿ ಪ್ರಿಪೇರ್ ಮಾಡೋದಿಕ್ಕಾಗಲ್ಲ. ಅದನ್ನ ಕೇಳಿ ಶೂಯಿಗೆ ಬೇಜಾರಾಗುತ್ತೆ. ಆಗ ಶಿಯಾನ್ ಅಸಿಸ್ಟೆಂಟ್ ಹೇಳ್ತಾರೆ, ನೀವು ಹೊರಗಡೆ ಇದ್ದಾಗ ತುಂಬಾನೇ ಕಾಫಿ ಕುಡ್ದಿದ್ದೀರಾ ಅಂತ ಶಿಯಾನ್ಗೆ ಗೊತ್ತಾಗಿತ್ತು, ಅದರಿಂದ ಅವರು ಲೆಮನ್ ಜ್ಯೂಸ್ ನ ಆರ್ಡರ್ ಮಾಡಿದ್ರು. ಅದನ್ನ ಕೇಳಿ ಶೂಯಿಗೆ ತುಂಬಾನೇ ಖುಷಿ ಆಗುತ್ತೆ. ಶೂಯಿ ಶಿಯಾನ್ಗಾಗಿ ಲೆಮನ್ ವಾಟರ್ ಬರ್ತಿರ್ಬೇಕಾದ್ರೆ ಮಿಸ್ ಆಗಿ ಶಿಯಾನ್ ಶೂಯಿ ಇಬ್ರು ಕೂಡ ಗುದ್ಕೊಂಡ್ಬಿಡ್ತಾರೆ. ಅದರಿಂದ ನೀರು ಅವನ್ ಬಟ್ಟೆ ಮೇಲೆಲ್ಲ ಚೆಲ್ಲೋಗ್ಬಿಡುತ್ತೆ. ಶೂಯಿ ಶಿಯಾನ್ಗೆ ಸಾರಿ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ಪರವಾಗಿಲ್ಲ ಬಿಡು. ಆಗ ಶೂಯಿ ಶಿಯಾನ್ ನ ಕೇಳ್ತಾಳೆ, ನಿನ್ ಕೆಲಸ ಎಲ್ಲ ಮುಗಿತಾ? ಆಗ ಶಿಯಾನ್ ಇಲ್ಲ. ಆಗ ಶೂಯಿ ಹೇಳ್ತಾಳೆ, ಮತ್ತ್ಯಾಕ್ ನೀವು ಹೊರಗಡೆ ಬಂದ್ರಿ ಅಂತ ಕೇಳ್ತಾಳೆ. ಈಗ ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಶಿಯಾನ್ ನೋಟಿಸ್ ಮಾಡ್ತಾನೆ, ಶೂಯಿ ಹೊರಗಡೆ ಹೋಗಿ ತುಂಬಾ ಸಮಯ ಆದ್ರೂ ಕೂಡ ಚೇಂಬರ್ ಒಳಗಡೆ ಬಂದಿರೋದಿಲ್ಲ. ಎಲ್ಲೋಗಿದ್ದಾಳೆ ಅಂತ ನೋಡೋದಿಕ್ಕೆ ಅಂತ ಹೋಗ್ತಿರ್ತಾನೆ. ಆದ್ರೆ ಶೂಯಿಗೆ ಸುಳ್ಳು ಹೇಳ್ತಾನೆ, ನಾನು ಕಾಫಿ ತಗೊಳ್ಳೋದಿಕ್ಕೆ ಅಂತ ಹೊರಗಡೆ ಬರ್ತಿದ್ದೆ. ಆಗ ಶೂಯಿ ಹೇಳ್ತಾಳೆ, ನೀನು ಕಾಫಿ ಕುಡಿಯೋ ಬದಲು ಈ ಲೆಮನ್ ವಾಟರ್ ನ ಕುಡಿ ಅಂತ ಶಿಯಾನ್ಗೆ ಕೊಡ್ತಾಳೆ. ಶಿಯಾನ್ ಅದನ್ನ ಕುಡಿತಾ ಹೇಳ್ತಾನೆ, ನೀನು ನನಗಾಗಿ ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕು. ಇಲ್ಲಿಗೆ 10ನೇ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.